ಬೋರ್ವೆಲ್ ಈ ಹೊಳೆ ಬದಿಯಲ್ಲಿ ತೆಗೆದ್ರು ಕೂಡ ಬೋರ್ವೆಲ್ ಅಲ್ಲಿ ನೀರಿಲ್ಲ. ಈಗ ಇಲ್ಲಿ ನೀರಿದ್ರೆ ಅಲ್ಲಿ ನೀರಿಲ್ಲ. ಹೌದಾ? ಮತ್ತೆ ಒಂದು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 3 ಗಂಟೆ ತನಕ ಶಿ ಅಂತೇಳಿ ಸಮುದ್ರದ ಗಾಳಿ ಬಂದಾಗ ಇಲ್ಲಿ ಗಾಳಿ ಬರ್ತದೆ. ಹಾ. ಅಟ್ಟಾಗ ಹೋಗ ಆ ಬದಿಯಲ್ಲಿ ಈ ಬದಿಯಲ್ಲಿ ಹಿಟಾಚಿ ಕೆಲಸ ಮಾಡುವಾಗ ಅದನ್ನು ಬಿಡಿಸಿಕೊಂಡು ಅದರ ಹಿಂದಿಯಿಂದ ರಾಶಿ ಹಾಕೋದು. ರಾಶಿ ಹಾಕೋದು. ಹಾ, ಹಾ. ಆಮೇಲೆ ಅವರಿಂದ ಮರುದಿವಸ ನಮಗೆ ಅದಕ್ಕೆ ರಿಪ್ಲೈ ಬಂದಿದೆ. ಹಾ. ಅಲ್ಲಿಂದ ಮಂಗಳೂರು ನೀರಾವರಿ ಇಲಾಖೆಯಿಂದ ಬಂದು ಹಾ. ಇದರ ಕಟ್ಟದ ಬುಡದ ಜಾಗ 20 ಫೀಟ್ 25 ಫೀಟಿನಷ್ಟು ಅಗಲ ಇದೆ. ಈಚೆ ಸೈಡ್ ಇಲ್ಲಿ ಸ್ಲ್ಯಾಂಟ್, ಈಚೆ ಸೈಡ್ ಸ್ಲ್ಯಾಂಟ್ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೀವೊಂದು ದೋಣಿ ನೀರನ್ನು ನೀವು ನೋಡಿರ್ಬೋದು, ರೆಸಾರ್ಟ್ ಅಲ್ಲಿ ಇದ್ದೇನೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ನಾನು ರೆಸಾರ್ಟ್ ಅಲ್ಲಿ ಇಲ್ಲ, ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದಲ್ಲಿ ಇದ್ದೇನೆ. ಊರವರೆಲ್ಲ ಸೇರಿ ನೀರನ್ನು ಉಳಿಸಬೇಕು ಅಂತ ಹೇಳಿ ಒಂದು ಕಟ್ಟವನ್ನು ಕಟ್ಟಿದ್ದಾರೆ. ಸಹಜವಾಗಿ ನಮಗೆ ನೀರಿದ್ದು ಸಮಸ್ಯೆ ಗೊತ್ತಾಗೋದು ಮೇ ನಂತರ, ಅಂದ್ರೆ ಎಲ್ಲಾ ಕಡೆ ಬೋರ್ಗಳು ಬಂದಾದಾಗ, ನದಿಗಳೆಲ್ಲ ಬಂದಾದಾಗ ನಾವು ನೀರಿನ ಅರಿವಿನ ಬಗ್ಗೆ ಎಲ್ಲ ಮಾತಾಡ್ತೇವೆ. ಆದ್ರೆ ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲೆಲ್ಲ ಅಕ್ಟೋಬರ್ ಇಂದ ನೀರಿನ ಅರಿವನ್ನು ಮೂಡಿಸುವಂತ ಅಗತ್ಯ ಇರ್ತದೆ. ಯಾಕಂದ್ರೆ ಹೋಗುವಂತ ನದಿಯ ನೀರು, ತೋಟ ನೀರನ್ನು ನಿಲ್ಲಿಸಿ ತೋಟಗಳಿಗೆಲ್ಲ ಉಪಯೋಗ ಮಾಡಬಹುದು. ಹಾಗೆ ಅಂತ ಒಂದು ಉಪಯೋಗ ಮಾಡುವಂತ ಒಂದು ಸ್ಟೋರಿಯನ್ನು ತೋರಿಸೋದಕ್ಕೋಸ್ಕರ ಊರಿನವರು ಸೇರಿ ಒಂದು ನದಿಗೆ ಮರಳುಗಳನ್ನು ಒಟ್ಟು ಸೇರಿಸಿ, ಮರಳನ್ನೇ ಒಟ್ಟು ಮಾಡಿ ಟರ್ಪಲ್ ಮುಖಾಂತರ ಕಟ್ಟಿರುವಂತಹ ಒಂದು ಕಟ್ಟದಲ್ಲಿ ನಾನಿದ್ದೇನೆ. ಅದಕ್ಕೆ ಅವರು ಹುಡುಗರುಗಳೆಲ್ಲ ಈ ರೀತಿಯ ಒಂದು ದೋಣಿಯನ್ನು ಕೂಡ ತಂದಿದ್ದಾರೆ, ಇದರಲ್ಲಿ ಈಜಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು. ಹಾಗೆ ಆ ಸ್ಟೋರಿಯನ್ನು ತೋರಿಸೋಕೆ ನಾನು ಇಲ್ಲಿ ಬಂದಿರುವಂತದ್ದು. ಇದನ್ನು ಹೇಗೆ ಮಾಡಿದ್ರು, ಹೇಗೆ ಕಟ್ಟಿದ್ರು, ಮತ್ತು ಇದರ ನಿಜವಾದ ಉಪಯೋಗ ಏನು ಅನ್ನುವಂಥ ಸಂಗತಿಯನ್ನು ನಿಮಗೆ ಪೂರ್ತಿ ತೋರಿಸ್ತೇನೆ. ನಮ್ಮೊಟ್ಟಿಗೆ ಶ್ರೀಹರಿ ಭಟ್ರಿದ್ದಾರೆ. ನಮಸ್ತೆ. ನಮಸ್ತೆ. ಇವ್ರದ್ದು ಮೊನ್ನೆ ಇವ್ರ ಅಣ್ಣನ ಮಗ ಕೈತೋಟವನ್ನು ಮಾಡಿದ್ರು ಬೆಟ್ಟದ ಮೇಲೆ, ಅನೀಶ್. ಭತ್ತವನ್ನು ಬೆಳೆದಿದ್ರು, ಅನೀಶ್ ಅಂತ. ಅವರ ವಿಡಿಯೋದಲ್ಲಿ ಇವ್ರು ನೋಡಿರ್ತೀರಿ. ಹೇಗಿದ್ದೀರಿ ಶ್ರೀಹರಿನ? ನಮಸ್ತೆ. ಆರಾಮ. ಆರಾಮಿರಲ್ಲ? ಈ ಸಲ ಈ ಸೀಸನ್ ಅಲ್ಲಿ ಭಾರಿ ಖುಷಿಯಲ್ಲಿದ್ದೇವೆ. ಏನು ಅಂದ್ರೆ ನೋಡಿ, ಈಗ ಕಟ್ಟದಲ್ಲಿ ತುಂಬಾ ನೀರು ತುಂಬಿದೆ. ಹಾ. ಅಂದ್ರೆ ಇದು ಲಾಸ್ಟ್ ಹೊಸ ನೀರಿಗೆ ಈ ಹಳೆ ನೀರು ಸೇರುವ ಹಾ. ಒಂದು ಲಕ್ಷಣವೇ ಕಾಣ್ತದೆ ಈಗ. ಅಂದ್ರೆ ಸಾಧಾರಣ- ಅಷ್ಟರವರೆಗೆ ಬರ್ಬೋದು. ಬರ್ಬೋದು ಕಾನ್ಫಿಡೆನ್ಸ್. ಅಂದ್ರೆ ಈ ವರ್ಷ ಕಟ್ಟ ಹಾಕಿದ್ದು ಕೂಡ ಅಷ್ಟೊಂದು ಪರಿಪೂರ್ಣವಾದ ಕಟ್ಟಾಗಿದೆ. ಇದು ನೋಡಿ, ಇದೀಗ ಕಟ್ಟದ ಬುಡದ ಜಾಗ 20 ಫೀಟ್ 25 ಫೀಟಿನಷ್ಟು ಅಗಲ ಇದೆ. ಈಚೆ ಸೈಡ್ ಇಲ್ಲಿ ಸ್ಲ್ಯಾಂಟ್, ಈಚೆ ಸೈಡ್ ಸ್ಲ್ಯಾಂಟ್ ನೋಡಿ. ಸಾಧಾರಣ ಒಂದು 100 ಟಿಪ್ಪರಿನಷ್ಟು ಹೊಯ್ಗೆ ರಾಶಿ ಬಿದ್ದಿದೆ ನೋಡಿ. ಇದು ಎದುರಿಂದ ಸಾಧಾರಣ 50 ಮೀಟರ್ ಎದುರಿಂದ, ಅಂದ್ರೆ ಒಮ್ಮೆ ತೆಗ್ದು ಹಾಕೋದು ಹೀಗೆ ಮಾಡಿ ಹಿಟಾಚಿ ಮೂಲಕವೇ ರಾಶಿ ಹಾಕುವಂತದ್ದು. ಒಟ್ಟು ಈ ವರ್ಷ ಒಂದು 25 ಗಂಟೆ ಕೆಲಸ ಆಗಿದೆ. ಅದು ನಾವು ಮೊದಲಿನ ಅನುಭವದಲ್ಲಿ, ಈಗ ನಿರಂತರ ಕಟ್ಟ ಹಾಕುವ ಅನುಭವದಲ್ಲಿ ಆಪರೇಟರ್ಗೆ ನಾವು ಹೇಳಿದ್ರೆ ಕೆಲವೊಬ್ಬರು ಚಂದ ಮಾಡ್ತಾರೆ, ಕೆಲವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ಅಲ್ಲಿ ನಾವು ಮೊದಲೇ ಕಾಂಕ್ರೀಟಿನ ಪಾಯ ಮಾಡಿದ್ದೇವೆ. ಅದಕ್ಕೆ ಆವಾಗ 1 ಲಕ್ಷ ಖರ್ಚಾಗಿತ್ತು. 6 ಇಂಚು ದಪ್ಪದ ಒಂದು ತಡೆಗೋಡೆ, ಹಾಗೆ ನಾರ್ಮಲ್ ಹೊಳೆಯ ಆ ಲೆವೆಲಿಗೆ ಬರುವ ಹಾಗೆ ನಾವು ಕಾಂಕ್ರೀಟ್ ಹಾಕಿದ್ದೇವೆ. ಅಂದ್ರೆ ನೀರಿಗೆ ಉಪದ್ರ ಆಗದ ಹಾಗೆ. ಹಿಟಾಚಿ ಕೆಲಸ ಮಾಡುವಾಗ ಅದನ್ನು ಬಿಡಿಸಿಕೊಂಡು ಅದರ ಹಿಂದಿಯಿಂದ ರಾಶಿ ಹಾಕೋದು. ಆಮೇಲೆ ಇದೆ ಈ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್. ಇದು ಬರೀ ಕೇವಲ 25 GSM. ಇದು ಬರೀ ತೆಳ್ಳಗೆ ನೋಡಿ. ಇದು ಎಷ್ಟು ರೇಟ್ ಆಗ್ತದೆ ಇದಕ್ಕೆ? ನಮ್ಮ ಈ ಕಟ್ಟ 160 ಫೀಟು ಅಗಲ. ಮತ್ತೆ ಅಲ್ಲಿ ಆ ಮಾದು ಅಂತ ಹೇಳಿ ನೀರು ಹೊರಗೆ ಹೋಗ್ಲಿಕ್ಕೆ ಬಿಡುವ ಜಾಗಕ್ಕೂ ಕೂಡಿ ಒಟ್ಟು 6,400 ರೂಪಾಯಿದು ಪ್ಲಾಸ್ಟಿಕ್ ತಂದಿದೆ. ಇದಕ್ಕೆ ನೇರ ಬಿಸಿಲು ಬಿದ್ರೆ ಇದು ಹೋಗ್ತದೆ. ಸಾಧಾರಣ ಈ ಕಟ್ಟಕ್ಕೆ 32,000 ರೂಪಾಯಿ. 14 ಜನ ಇದಕ್ಕೆ ಶೇರ್ ಹೋಲ್ಡರ್ ಇದ್ದೇವೆ. ನಮ್ಮ ಕೃಷಿಗೆ ಬೇಕಾದ್ದೇ ಮೂಲಭೂತ ನೀರು. ಬೋರ್ವೆಲ್ ಈ ಹೊಳೆ ಬದಿಯಲ್ಲಿ ತೆಗೆದ್ರು ಕೂಡ ಬೋರ್ವೆಲ್ ಅಲ್ಲಿ ನೀರಿಲ್ಲ. ಈಗ ಇಲ್ಲಿ ನೀರಿದ್ರೆ ಅಲ್ಲಿ ನೀರಿಲ್ಲ. ಮತ್ತೆ ನಾವು ಈ ಹೊಳೆಯಿಂದ ನೋಡಿ, ಇದು ಕಷಾಯದಾಗಿ ಆಗಿದೆ. ಈ ತರಗಳೆಲ್ಲ ಬಿದ್ದು ಇದು ಎಂತ, ಇದಕ್ಕೆ ಬೇರೆ ನಾವು ಈ ನೀರು ಹಾಕಿದ್ರೆ ಬೇರೆ ತೋಟಕ್ಕೆ ಎಕ್ಸ್ಟ್ರಾ ಗೊಬ್ಬರ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ. ಎಂತ ಜೀವಾಮೃತ, ನೈಸರ್ಗಿಕ ಜೀವಾಮೃತ ನೋಡಿ. ಇಲ್ಲಿ ಇಷ್ಟು ಕಷಾಯದಾಗಿದ್ರು ಕೂಡ ಈ ಮರಳಿನಿಂದ ದಾಟಿ ಕೆಳಗೆ ಹೋದ ಸೀಪೇಜ್ ನೀರು ಉಂಟಲ್ಲ, ಎಷ್ಟು ಕ್ಲೀನ್ ಉಂಟು, ಕುಡಿಬಹುದು. ಹಾಗೆ ಇದೀಗ ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಇವರೆಲ್ಲ ನಮ್ಮ ಶೇರ್ ಹೋಲ್ಡರ್ಗಳು ಎಲ್ಲ, ನಮ್ಮ ಕಟ್ಟದ ಒಬ್ಬೊಬ್ರು ಫಲಾನುಭವಿಗಳು. ಕೆಲವರು ಹತ್ತಿರದವರು ಸ್ವಲ್ಪ ಇದಿರುವವರು 4,000 ಕೊಡ್ತೇವೆ, ಕೆಲವರು 1,000 ಕೊಟ್ಟರು ತಗೊಳ್ತೇವೆ. ಆದ್ರೆ ನಾನು ಎಲ್ಲರ ಹತ್ರ ಒಗ್ಗಟ್ಟು ಇದೆ ಅಲ್ಲ, ಅದು ತುಂಬಾ ಮುಖ್ಯ. ಹೌದು, ಎಲ್ಲರ ಹತ್ರ. ಹೌದು, ಒಗ್ಗಟ್ಟಿಲ್ಲದೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡಿ. ಅದು ಸುಮ್ಮನೆ
ಸುಮ್ಮನೆ ಅದು ಅಲ್ಲ? ಒಬ್ಬನಿಂದ ಮಾಡುವ ಕೆಲಸ ಅಲ್ಲ. ಯಾಕಂದ್ರೆ ನಿಮ್ಗೆ ಖಾಲಿ 3,000 ರೂಪಾಯಿಗೆಲ್ಲ ಇಡೀ ತೋಟಕ್ಕೆ ಬೇಕಾದಷ್ಟು ನೀರು ಉಳಿತದೆ ಅಂದ್ರೆ ಮತ್ತೆ ಇದಕ್ಕೆ ನಿಮ್ಗೆ ಬೇರೆ ಖರ್ಚುಗಳಾದ್ರೆ ಎಷ್ಟಿರ್ತದೆ ಅಲ್ವಾ? ಮತ್ತೆ ಈಗ ಒಂದು ಬೋರ್ ಹಾಕ್ಬೇಕಿದ್ರೆ ನೀರ್ ಮಾಡ್ಬೇಕಿದ್ರೆ ಬೋರ್ ನೀರು ಸಿಕ್ಕಿತ್ತು ಅಂತ ಆದ್ರೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಅದು ಒಬ್ರಿಗೆ ಅದು. ಒಬ್ರಿಗೆ. ನೀವು ಇಲ್ಲಿ 15 ಜನರಿಗೆ ಆಗ್ತದೆ ಹೌದು, ಅಲ್ವಾ? 15 ಜನರಿಗೆ 32,000. ನಾವೀಗ ಕಟ್ಟ ಹಾಕುವ ದಿವಸ ಈ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ 8 ಜನ ಎಲ್ಲ ಬೇಕಾಗ್ತದೆ. ನೀವು ಅದನ್ನು ಹಿಡಿಲಿಕ್ಕೆ ಇಳಿಲಿಕ್ಕೆ ಎಲ್ಲ, ಅದನ್ನ ಅಲ್ಲಿ ಕೆಳಗೆ ಸೆಟ್ ಮಾಡ್ಲಿಕ್ಕೆ, ಅದಕ್ಕೆಲ್ಲ ನಾವು ಸೇರಿಕೊಂಡು ನಾವೇ ಮಾಡುದು, ಲೇಬರ್ ಅಂತ ಇಲ್ಲ. ಇದೀಗ 25,000 ರೂಪಾಯಿ ಹಿಟಾಚಿ ಖರ್ಚು, ಪ್ಲಾಸ್ಟಿಕ್ ಆಯ್ತು, ಮುಗೀತು, ಕಟ್ಟದ ಕೆಲಸ ಮುಗೀತು. ಮತ್ತೆ ಇನ್ನು ನಾನು ಇಲ್ಲಿ ಬಂದು ಪ್ರತಿ ದಿವಸ ಅಬ್ಸರ್ವೇಷನ್ ನೋಡಿ. ಈಗ ಇಷ್ಟು ನೀರು ಹಾರಿದೆ ನೋಡಿ, ಈ ಗುರುತು ನೀರಿನ ಕಲರ್ 1 ಫೀಟ್ ಇಳಿದಿರ, 1 ಫೀಟ್ ಅಲ್ಲಿಂದ ಅಲ್ಲಿ. ಅಂದ್ರೆ ಒಂದು ತಿಂಗಳಿಗೆ 1-2 ಫೀಟ್ ಇಳಿತದ? ಇಲ್ಲ, ಈಗ ಕಟ್ಟ ಹಾಕಿ ಸುಮಾರು 1.5 ತಿಂಗಳ ಹತ್ರ ಅಂತು. ಈಗ ನೀರು ಹಾರಿದ್ದಷ್ಟೇ, ಇನ್ನೀಗ ಫಾಸ್ಟ್ ಹಾರಬಹುದು. ಯಾಕಂದ್ರೆ ಮೇಲಿನ ನೀರು ಅಂದ್ರೆ ತುಂಬಾ ಜಾಗದಲ್ಲಿ ಇರುವಂತದ್ದು, ಕೆಳಗೆ ಹೋದಾಗ ಪಾತ್ರ ಸಣ್ಣ ಆಗ್ತದೆ. ಸಮೃದ್ಧಿ ಅಂತ ಹೇಳ್ಬಹುದು. ಪ್ರತಿ ಒಂದು ವಿಷಯದಲ್ಲಿ ಸಹ ನೀರಾಯ್ತು. ನಮಿಗೂ ಸಹ ಒಂದು ಆತ್ಮವಿಶ್ವಾಸ ಕೃಷಿಯಲ್ಲಿ. ಇಲ್ಲೇ ಎಂತ ಮಾರಾಯ ಕರ್ಮ ಇದು, ಎಲ್ಲ ಮಾಡಿ ಅಕ್ಕೇರಿಗೆ ನೀರಿಲ್ಲ ಮಾರಾಯ, ಎಂತಕ್ಕೆ ಸುಮ್ಮನೆ ಅಂತ ಹೇಳಿ ಒಂದು ಉಲ್ಲಾಸವೂ ಇರುದಿಲ್ಲ. ಇದೀಗ ನಮಗೆ ಒಂದು ಖುಷಿಯಲ್ಲಿ ನೀರು ಬಿಡ್ಲಿಕ್ಕೆ ಆಗ್ತದೆ. ಈ ಕಟ್ಟ ನೀರು ಫುಲ್ ಆಗುವಾಗ ಅಂದ್ರೆ ನಮಗೆ ಗ್ರೇಸ್, ಈ ದೊಡ್ಡ ಈ ಕಟ್ಟದ ಇಷ್ಟೇ ಎತ್ತರ ನಾವು ಕೆಪಾಸಿಟಿ, ಈ ಕಟ್ಟ ಕಾಣುವಾದ್ರು ಇದು ಹೈಯೆಸ್ಟ್ ಕೆಪಾಸಿಟಿ ಈಗ ನೀರು ನಿಂತ ಜಾಗ. ಅಂದ್ರೆ ಅದರಿಂದ ಹೆಚ್ಚು ನಿಂತರೆ ಕಟ್ಟಕ್ಕೆ ಭದ್ರತೆ ಇಲ್ಲ. ಹೌದು, ಹಾಗಾಗಿ ನಮಗೆ ಹೆಚ್ಚಾದ ನೀರು ಅಂದ್ರೆ ತುಂಬಿ ಓವರ್ಫ್ಲೋ ಆಗ್ತದಲ್ಲ, ಆ ನೀರು ಹೋಗ್ಲಿಕ್ಕೆ ಇದೊಂದು ದಾರಿ. ಇದು ಈ ಮಾದು ಅಂತ, ಇದು ಈಗ ಅಷ್ಟು ದೂರ ಯಾಕೆ ಹಾಕಿದ್ದು ಅಂತ ಕೇಳ್ಬೋದು ನೀವು. ಇಲ್ಲೇ ಕೆಳಗೆ ಬಿಟ್ರೆ ಇದು ಮರಳಲ್ಲ, ಆ ಬುಡಕ್ಕೆ ಎಳ್ಕೊಂಡು ಹೋಗ್ತದೆ, ಮರಳು ಕೊಚ್ಚಿಕೊಂಡೇ ಹೋಗ್ತದೆ. ನೀರಿನ ಶಕ್ತಿ ಅಂದ್ರೆ ಅದು ಅಗಾಧ, ಅದಕ್ಕೆ ಇದಿಲ್ಲ. ಹಾಗೆ ಸ್ವಲ್ಪ ದೂರಕ್ಕೆ ಅಲ್ಲಿಗೆ ಕೊಟ್ಟು ಅಲ್ಲಿಂದ ಮತ್ತೆ ಅದು ಲೆವೆಲ್ ಡೆಡ್ ಆಗ್ತದೆ ನೋಡಿ, ಮತ್ತೆ ಅದರ ಶಕ್ತಿ ಕಡಿಮೆ ಆಗ್ತದೆ. ಈಗ ಈ ನೀರಿಗೆ ಮತ್ತೆ ಬೋರ್ವೆಲ್ ನೀರಿಗೆ ವ್ಯತ್ಯಾಸ ಇರ್ಬೋದಾ? ಖಂಡಿತ ಇದೆ. ಇದು ಆರೋಗ್ಯವಂತವಾದ ನೀರು. ಆಮೇಲೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 3 ಗಂಟೆ ತನಕ ಶಿ ಅಂತ ಹೇಳಿ ಸಮುದ್ರದ ಗಾಳಿ ಬಂದಾಗ ಇಲ್ಲಿ ಗಾಳಿ ಬರ್ತದೆ. ಅತ್ತ ಹೋಗ ಆ ಬದಿಯಲ್ಲಿ ಈ ಬದಿಯಲ್ಲಿ ಇರುವಂತಹ ಅಡಿಕೆ ಗಿಡಗಳಿಗೆ ಸರಿಯಾದ ವಾತಾವರಣ ಸಿಕ್ಕಿ ಆರೋಗ್ಯವಂತ ಗಿಡಗಳು ಅಂತ ಲೆಕ್ಕ, ನನ್ನ ಲೆಕ್ಕದಲ್ಲಿ. ಫಸಲಿಗೆಲ್ಲ ಅನುಕೂಲ ಅದು. ನಮ್ಮ ಆಚೆ ಬದಿಯಲ್ಲಿ ನಿನ್ನಿಂದ 1 ಕಿಲೋಮೀಟರ್ ಆ ಕಡೆ ಇದ್ದಲ್ಲೆಲ್ಲ ಸೆಕೆ ಜಾಸ್ತಿ, ಹೀಟ್ ಜಾಸ್ತಿ, ಅದರಿಂದಾಗಿ ನಲ್ಲಿ ಉರುವೆಗಳು ಬೀಳ್ತದೆ. ಆದ್ರೆ ಇಲ್ಲಿ ಬೀಳುವ ಮಾರ್ಜಿನ್ ಕಡಿಮೆ. ಇವರ ತೋಟದಲ್ಲಿ ನೀರಿದ್ದ ವರ್ಷ ಫಸಲು ಜಾಸ್ತಿ ಲೆಕ್ಕನೆ. ನಾನೀಗ ಈ ಊರಿನಲ್ಲಿ ಇಲ್ಲ, ಆದ್ರೆ ಈ ಊರಿನಲ್ಲಿ ಇದ್ದಾಗ ನಾನೊಂದು 10 ವರ್ಷ ಮ್ಯಾನೇಜ್ ಮಾಡಿರ್ಬೋದಲ್ಲ ಕಟ್ಟಗಳನ್ನು. ಹೌದು. ಆಮೇಲೆ ಈಗ ನನ್ನ ತಮ್ಮ ಶ್ರೀಹರಿ, ಅವರು ಇದ್ದೇ ನಾವು ಮಾಡ್ತಿದ್ದದ್ದು. ಮತ್ತೆ ವಸಂತಕುಮಾರ್ ಒಟ್ಟಿಗಿದ್ದಾರೆ, ಅಣ್ಣ ತಮ್ಮನವರು. ಹೌದು, ಅಣ್ಣ ತಮ್ಮ ಆದ್ರೂ ನನ್ನ ಗುರು, ಕಟ್ಟದ ಲೆಕ್ಕದಲ್ಲಿ ಗುರು ಅಂತ ಹೇಳುದು. ಹೌದು, ನಮ್ಮ ಅಪ್ಪಾಚಿಗೆ ಚಿಕ್ಕಪ್ಪನಿಗೆ ಪಾಲಾಗಿತ್ತು, ನಮ್ಗೆ ಪಾಲಾಗಿತ್ತು. ಮಾಡೆಲ್ ತೋರಿಸಿದ್ದಾರೆ ಜನರಿಗೆ. ಹೌದು, ಒಮ್ಮೆ ಆದ್ರೆ ನಮ್ಮ ಜಗಳ ಬಂದದ್ದು. ಅಲ್ಲ, ಇವತ್ತು ನೋಡಿ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಹಾಗಿದೆ. ಸ್ವಲ್ಪ ದೊಡ್ಡ ತಕ್ಷಣ ಅವನಿಗೆ ಒಂದು ಮನೆ, ಇವನಿಗೆ ಒಂದು ಮನೆ, ಗಲಾಟೆ, ಜಾಗ ಪಾಲು ಅಲ್ಲ. ಈಗ ನಡುರಾತ್ರಿಯಲ್ಲಿ ವಸಂತಣ್ಣ ಒಂದು ಸಮಸ್ಯೆ ಇದು ಹೇಳಿದ್ರೆ ಈಗ ಮತ್ತೆ ಅಂತ ಬಂದಾರಲ್ಲ. ಈಗ ನಿಮ್ಮ ಹುಡುಗರೆಲ್ಲ, ನನ್ನ ಮಕ್ಕಳೆಲ್ಲ ಇಲ್ಲಿ ಈಜ್ತಿದ್ರಲ್ಲ ಈಗ. ಹೌದು ನೋಡಿ, ಈಗ ಇಲ್ಲಿದ್ದಾರೆ ನೋಡಿ ಅವರು. ಅಲ್ಲೊಬ್ರು 3 ಜನ, ಇಲ್ಲೊಬ್ಬ. ಅವ ಕೇಶವ್ ಅಂತ, ವಸಂತಣ್ಣನ ಮಗ. ಅವ ಇದೆ ಫೋಟೋಗ್ರಾಫರ್. ಅವನಿಗೆ ಭಾರಿ ಇಂಟ್ರೆಸ್ಟ್. ಮತ್ತೆ ಮತ್ತೊಬ್ಬ ಅವನ ಅಣ್ಣ ರವೀಂದ್ರ, ಇವರೆಲ್ಲ ಆನ್ಲೈನ್ ಇಂದ ತೆಪ್ಪ ತರಿಸಿದ್ರು. ಮೊದ್ಲು ನಾವು ಬಿದಿರಿಂದು ಉದ್ದಕ್ಕೆ ಹೀಗೆ ಕಟ್ಟಿ ಅದನ್ನು ತೆಪ್ಪದಾಗೆ ಮಾಡಿ ದೋಣಿಯಾಗೆ ಜಳ್ಳ ಹಾಕಿ ಹೋಗ್ತಾ, ಇಲ್ಲಿಂದ ಆಚೆ ಕಟ್ಟಕ್ಕೊರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸಾಧಾರಣ 1 ಕಿಲೋಮೀಟರ್. ಈಗ 2.5 ಕಿಲೋಮೀಟರ್ ದೂರಕ್ಕೆ ನೀರು ತುಂಬುತ್ತದೆ. ಈಗ ಆ ಕಟ್ಟಾದ ಕಾರಣ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗೋದು. ಇಲ್ಲಿದ್ರೆ ಆ ಕಟ್ಟ ಕೊರೆಗೆ ನಮಗೆ ಈಗ ನಾವೀಗ ಅಲ್ಲಿ ನೋಡಿ, ಅಲ್ಲಿ ತೆಪ್ಪ ಇದು ಬೋಟ್, ಅದು ಅದರಲ್ಲಿ ನಾವು ಹೋಗ್ತೇವೆ.
ನಾನದೇ ನಿನ್ನೆ ಸ್ಟೇಟಸ್ ಹಾಕಿದ್ರು ಅವ್ರು ಅನೀಶ್ ಅವರು, ಹಾ. ನೀವೆಲ್ಲ ರೆಸಾರ್ಟ್ ಹೋಗಿದ್ರ ನಾನು ಅನ್ಕೊಂಡೆ. ಇಲ್ಲ ಅಯ್ಯೋ ನಾವು ಬೇರೆ ರೆಸಾರ್ಟೇ ಬೇಕು ನಮಗೆ. ನಮಗೆ ನಮ್ಮ ಈ ರೆಸಾರ್ಟಿನಿಂದ ಮಿಗಿಲಿನ ರೆಸಾರ್ಟ್ ಬೇರೆ ಇಲ್ಲ. ಅದ್ಭುತ ಇದೆ. ಮತ್ತೆ ಈ ಜವನಿಗರಿಗಳ ಇವರನ್ನೆಲ್ಲ ಹಳ್ಳಿಯಲ್ಲಿ ಹಿಡಿದಿಟ್ಟುಕೊಳ್ಳಿಕ್ಕೆ ಇದೊಂದು ಹೌದು, ಇಂಥದ್ದೆಲ್ಲ ಬೇಕು ಮಾಧ್ಯಮ. ಗಮ್ಮತ್ತುಗಳು ಬೇಕು. ಇಲ್ದಿದ್ರೆಲ್ಲ ಹೊರಗೆ ಹೋಗ್ತಾರೆ ಅವ್ರು. ಅಲ್ಲ, ಇದನ್ನು ನಿಜವಾಗ್ಲೂ ಒಂದು ಎಲ್ಲರೂ ಮಾಡೆಲ್ ತಗೊಳ್ಬೇಕಲ್ಲ ಎಲ್ಲ ತಗೊಳ್ಬೇಕು, ಖಂಡಿತ. ಯಾಕಂದ್ರೆ ಹಿಂದೆ ನಾನು ಸಣ್ಣದಿರುವಾಗ ಕೂಡ ನಮ್ಮೂರಲ್ಲಿ ಕೂಡ ಒಂದು ಕಟ್ಟ ಹಾಕುದು ಅಂದ್ರೆ ಭಾರಿ ಖುಷಿ. ದೊಡ್ಡವರೆಲ್ಲ ಕಟ್ಟ ಹಾಕ್ತಿದ್ರು, ನಾವು ಅಲ್ಲೇ ಆಟ ಆಡ್ತಾ ಇದ್ವಿ. ಹೌದೌದು. ಇವತ್ತು ಕಟ್ಟಗಳು ಕಡಿಮೆ ಆಗಿದೆ. ಹೊಯ್ಗೆಯಲ್ಲಿ ಆಟ ಆಡೋದು. ಹೌದು. ಜಲದ ಬಗ್ಗೆ ಮಾತಾಡ್ತಾ ಯಾಕಂದ್ರೆ ಮೇಯಲ್ಲಿ ಎಲ್ಲ ಬೋರ್ವೆಲ್ ನಿಂತ ಮೇಲೆ ಜಲ ಜಾಗೃತಿ ಶುರು ಮಾಡೋದು. ಇನ್ನೀಗ ಶಾಲೆಗೆ ರಜೆ ಸಿಗ್ತದೆ ಆಗ ಅದನ್ನು ನಿಲ್ಸುದು ಅದ್ರ ಮಾತಾಡೋದು. ಈಗ ಹೊಯ್ಗೆ ಕಟ್ಟ ಇಂಥದ್ದು ಈಗ ಒಂದು 25-50 ಆಗಿರ್ಬೋದು. ಆಮೇಲೆ ಹೌದೌದು. ನಮ್ಮ ಈ ಮಾದರಿಯಲ್ಲಿ ಹಿಟಾಚಿ ತಂದು ವಸಂತಣ್ಣ ಎಲ್ಲೆಲ್ಲಿಗೆ ಹೋಗಿದ್ದಾರೆ ಪ್ಲಾನಿಂಗ್ ಮಾಡ್ಲಿಕ್ಕೆ ತುಂಬಾ ಹೋಗಿದ್ದಾರೆ. ನಮ್ಮ ಮಂಡ್ಯದವರು ಕರೆಸಿದ್ರು, ಹೌದಾ? ಮೈಸೂರಿನಲ್ಲಿ ಗುಡ್ಡ ತುದಿಗೆ ಕರ್ಕೊಂಡೋಗಿ ನನಗೆ ಕಟ್ಟ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಸುಧಾ ಪತ್ರಿಕೆಯಲ್ಲಿ ಬಂದಿತ್ತು. ಹಾಗೆಲ್ಲ ವಸಂತಣ್ಣ ಸ್ವಲ್ಪ ಸಂಪನ್ಮೂಲ ವ್ಯಕ್ತಿ. ಅಲ್ಲ? ಹೌದು. ಇದ್ರ ಬಗ್ಗೆ ಸನ್ಮಾನ ಕೂಡ ಈಗ ಇಲ್ಲಿ ಈ ಕಟ್ಟದಲ್ಲಿ ಫುಲ್ ಆದ್ರೆ 3 ಕಿಲೋಮೀಟರ್ ದೂರ ನಮ್ದು ಈ ಗುಡ್ಡದ ಆಚೆ ಬದಿ. ನಮ್ಮಲ್ಲಿ ಒಂದು 3 ಫೀಟ್ 4 ಫೀಟ್ ನಮ್ಮ ಕೆರೆಯಲ್ಲಿ ನೀರು ಜಾಸ್ತಿ. 84ರಲ್ಲಿ ನಾನಾಗ ಹೇಳಿದ್ದೆಲ್ಲ, ನಮ್ಮ ಅಣ್ಣ ಇಲ್ಲಿ 400 ಫೀಟ್ ಎತ್ತರದಲ್ಲಿ ಅವರ ಗುಡ್ಡ, ಅವರ ಕೆರೆಯಲ್ಲಿ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಿದ್ರು ನೀರು. ನಮ್ಮೊಟ್ಟಿಗೆ ಕಟ್ಟ ಹಾಕ್ಲಿಕ್ಕೆ ಇನ್ನೊಬ್ರು ಮೈಂಡ್ ಅಪ್ಲೈ ಮಾಡೋರು ಗಿರೀಶನ ತೋಟದ ಮೂಲೆ ಅವರಿದ್ದಾರೆ. ನಾನು ಇದನ್ನೆಲ್ಲ ನೋಡುವಾಗ ನಂಗೆ ತುಂಬಾ ಸಲ ಅನ್ಸುದು, ಇಷ್ಟು ಸರ್ಕಾರಗಳು ಬರ್ತದೆ, ನಾವು ಅಭಿವೃದ್ಧಿ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಬೊಂಬಡಿ ಪಡ್ಕೊಂಡು ತಿರುಗಾಡ್ತಿರ್ತಾರೆ. ಅಂತಂದ್ರೆ ಈ ರೈತರು ಸುಮಾರು ಒಂದು 20-25 ವರ್ಷಗಳಿಂದ ಇಷ್ಟು ಕಟ್ಟಗಳನ್ನು ಹಾಕುವಾಗ ಯಾವುದೇದಕ್ಕೂ ಕೋಟಿಗಟ್ಟಲೆ ಸುರಿಯೋ ಬದಲು ಇಂಥದ್ದು ಮಾಡಿದ್ರೆ ಎಷ್ಟೋ ಜನ ರೈತರ ಬಾಳು ಹಸನಾಗ್ತದೆ ನಾನು ಅನ್ನಿಸ್ತದೆ ನನಗೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತೇನೆ ಸರ್, ಇಷ್ಟೆಲ್ಲ ನೀವು ಮಾಡ್ತಿದ್ದೀರಿ, ಏನಾದರೂ ಸರ್ಕಾರದ ಕಡೆ ನಿಮ್ಗೆ ಏನಾದರೂ ಸಪೋರ್ಟ್ ಸಿಗ್ತಾ ಇದೆಯಾ? ಮಾಡ್ತೇನೆ ಅಂತ ಭರವಸೆಗಳು ಸಿಕ್ಕಿದ? ನಿಮ್ಗೆ ಏನು ಅನ್ಸುತ್ತೆ ಇದನ್ನು ನೋಡುವಾಗ? ಸರ್ಕಾರಕ್ಕೆ ನಾವು ಒಂದು ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಕೊಟ್ಟಿದ್ದೆವು. 1.5 ವರ್ಷ ಮೇಲಾಯ್ತು. ಪ್ರಧಾನಿಗಳಿಗೆ ಇದನ್ನು ಇಮೇಲ್ ಮೂಲಕ ಕಳಿಸಿದ್ದೆವು. ನೇರ ಪ್ರಧಾನಿಗೆ ಕಳಿಸಿದ್ದೆವು. ಅವರಿಂದ ಮರುದಿವಸ ನಮಗೆ ಅದಕ್ಕೆ ರಿಪ್ಲೈ ಬಂದಿದೆ. ಅಲ್ಲಿಂದ ಮಂಗಳೂರು ನೀರಾವರಿ ಇಲಾಖೆಯಿಂದ ಬಂದು ಇದರ ಇದು ಮೆಜರ್ಮೆಂಟ್ ಎಲ್ಲ ತೆಗೆದು ಮತ್ತೆ ಅದಕ್ಕೆ ಬೇಕಾದಂತಹ ಪ್ರೊಸೀಜರ್ಗಳನ್ನು ಮಾಡಿ ಹೋಗಿದ್ದಾರೆ. ಆದ್ರೆ ಈ ತನಕ ಅದು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳುವಂತದ್ದು ನಮಗೆ ಅದರ ಸಂಪೂರ್ಣ ವಿವರ ಸಿಗ್ಲಿಲ್ಲ. ಇಲ್ಲಿಯ MLA ಗಳನ್ನು ಸಂಪರ್ಕಿಸಿದ್ದೇವೆ. ಆದ್ರೆ ಈಗ ನಮ್ಮ ಶಾಸಕರು ಎಲ್ಲ ಮುತುವರ್ಜಿ ವಹಿಸಿಕೊಂಡು ಮಾಡುವ ಕಾರಣ ನಮಗೆ ಇದರಲ್ಲಿ ಒಳ್ಳೆ ಪ್ರಯೋಜನ ಪಡಿಬಹುದು ಅಂತ ಹೇಳುವ ಒಂದು ದೃಷ್ಟಿ ನಾವು ಇಟ್ಟುಕೊಂಡಿದ್ದೇವೆ. ಹೊಸ ಜೋಶಲ್ಲಿ ಅವರು ಇಳಿದ ಕಾರಣ ನಾವು ಬಾರಿ ಅದರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ ಅವರ ಮೇಲೆ. ಆದಷ್ಟು ಬೇಗ ಅವರು ಅದಕ್ಕೆ ಬೇಕಾದಂತಹ ಹಣ ಬಿಡುಗಡೆ ಮಾಡಿ ನಮಗೆ ಮಾಡಿ ಕೊಡಬಹುದು ಅಂತ ಹೇಳುವ ಒಂದು ಭರವಸೆಯಲ್ಲಿದ್ದೇವೆ ನಾವು. ನೋಡಿ ಶಾಸಕರೇ, ನೀವು ನೋಡ್ತಿದ್ರೆ ನಿಮ್ಗೂ ಒಂದು ಮನವಿ ಮಾಡ್ತಿದ್ದಾರೆ ಈ ಗ್ರಾಮದ ಜನರು. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು ನೋಡ್ತಿರ್ಬೋದು, ಅವ್ರಿಗೊಂದು ನಿಮ್ಮ ಮನವಿ ಮಾಡಿದ್ರೆ ನಮ್ಮ ಈ ನೀರು ಇಂಗಿಸುವಿಕೆಗೂ ತುಂಬಾ ಪ್ರಯೋಜನ ಇರಬಹುದು ಅಂತೇಳಿ ನಾವೀಗ ಪರ್ಮನೆಂಟ್ ಸೊಲ್ಯೂಷನ್. ಹೌದು. ನಾವು ಯಾವುದೇ ಕಂಟೆಂಟ್ ಗಳನ್ನು ಕೊಡಬೇಕಾದ್ರೂ ಕೂಡ ನಮಗೊಂದು ಜೋಶ್ ಇರ್ತದೆ, ಆದ್ರೆ ಕಂಟೆಂಟ್ ಕೊಡೋರಿಗೊಂದು ಜೋಶ್ ಬೇಕು. ಆ ರೀತಿಯ ಜೋಶು ಕೊಡ್ತಿರೋರು ನಮ್ಗೆಲ್ರಿಗೂ ಸಪೋರ್ಟ್ ಮಾಡ್ತಿದ್ರು. ಎಲ್ರು ಕೂಡ ಇವ್ರದ ಬಗ್ಗೆ, ಭತ್ತದ ಬಗ್ಗೆ, ಒಂದು ಗುಡ್ಡದ ಮೇಲೆ ಕೈತೋಟದ ಬಗ್ಗೆ, ಅನೀಶ್ರ ಬಗ್ಗೆ ಒಂದು ವಿಡಿಯೋ ನಮ್ಮ ಚಾನಲ್ ಇದೆ, ಅದನ್ನು ನೋಡಿ. ಅದೇ ರೀತಿ ಈ ಸೊರಂಗದ ಬಗ್ಗೆ, ಮೊನ್ನೆ ಸೊರಂಗದೊಳಗೆ ತೋರಿಸಿರುವಂತದ್ದು ವಿಡಿಯೋ ಅದಿದೆ, ಸಿಯರಿ ಭಟ್ರದಿದೆ. ಈ ರೀತಿ ಬೇರೆ ಬೇರೆ ಕಂಟೆಂಟ್ ಗಳನ್ನು ರೈತರು ಒಂದು ಜೋಶಲ್ಲಿ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಜನರಿಗೆ ಒಂದಷ್ಟು ಉಪಯೋಗ ಆಗ್ಲಿ ಅಂತ ಹೇಳಿ ಸರ್. ಆ ರೀತಿ ಒಂದು ಅದ್ಭುತವಾಗಿರುವಂತ ಒಂದು ಈ ಕಟ್ಟ ನಮ್ಮ ಹಳೆಯ ಪರಂಪರೆ, ಹೊಸ ಕಾನ್ಸೆಪ್ಟ್ ಆದ್ರೂ ಕೂಡ, ಹೊಸ ರೀತಿಯಲ್ಲಿ ಮಾಡ್ತಿದ್ರು ಕೂಡ, ಇದು ಹಳೆಯ ಪರಂಪರೆಯನ್ನು ನೀವು ಕಂಟಿನ್ಯೂ ಮಾಡ್ತಿದ್ರಿ. ನೆಕ್ಸ್ಟ್ ಜನರೇಷನ್ ಕೃಷಿಕರಿಗೆ ನೀವು ಮಾಡೆಲ್ ಆಗಿದ್ದೀರಿ. ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಾವೆಲ್ಲ ಈಗ ಈ ಹಳ್ಳಿಯಲ್ಲಿ ಅಂದ್ರೆ ಎಲೆಮರೆಕಾಯಿಗಳ ಕುಗ್ರಾಮ ಅಂತಲೇ ಹೇಳ್ಬಹುದು. ಅಂದ್ರೆ ಪುತ್ತೂರಿಂದ ಒಂದು 20 ಕಿಲೋಮೀಟರ್ ದೂರ ಈ ಇರ್ದೆ ಗ್ರಾಮದ ದರ್ಭೆ ಅಂತ ಹೆಸರು. ಆಚೆ ಕಡೆ ಪುಂಚ ಗ್ರಾಮ, ಇದು ಇರ್ದೆ ಗ್ರಾಮ. ಈ ಹಿಂದೆ ಕೇರಳ, ಅಷ್ಟೇ 300 ಮೀಟರ್ ದೂರ. ಇಂಥ ಒಂದು ಪ್ರದೇಶದಲ್ಲಿ ನಾವು ಇರುವಂಥದ್ದು. ಈ ನಮ್ಮನ್ನು ಹೊರ ಪ್ರಪಂಚಕ್ಕೆ ಈ ಚಾನೆಲ್ ಮುಖಾಂತರ ಶಿವಪ್ರಸಾದ್ ಮಲೆಬಿಟ್ಟು ಇವರಿಗೆ ಅನಂತಾನಂತ ಧನ್ಯವಾದಗಳು. ಹೊರ ಪ್ರಪಂಚಕ್ಕೆ ನಮ್ಮನ್ನು ತೋರಿಸಿಕೊಟ್ಟದ್ದಕ್ಕೆ. ನಮ್ಮಲ್ಲಿ ಪ್ರತಿಭೆ ಇಲ್ಲ ಅಂತಲ್ಲ, ಇದೆ. ಇರುವ ಪ್ರತಿಭೆಯನ್ನು ಅಥವಾ ಒಂದು ಎಫರ್ಟನ್ನು ಈಗ ಈ ಅನಿಶಾನ್ ಆಗಿರುವವರು ಸ್ವಲ್ಪ ಪ್ರಚಾರಪಡಿಸಿದ್ದು ನನಗೆ ಅತ್ಯಂತ ಸಂತೋಷ. ಎಲೆಮರೆಯ ಕಾಯಿಗಳನ್ನು ಹೊರಗೆ ತೆಗೆಯುವ ಕಾರ್ಯ ಇನ್ನೂ ಮುಂದುವರಿಯಲಿ ಅಂತ ಹೇಳಿ ಧನ್ಯವಾದ. ಅನಂತಾನಂತ ಧನ್ಯವಾದ.